ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 10 ಎಕರೆ ಜಮೀನು, ಆಪೋಸಿಟ್ ಟು ಲೇಕ್ ವ್ಯೂ, ಕ್ಲಿಯರ್ ಟೈಟ್ಲ್ ಇದೆ, ಲೆವೆಲ್ ಇದೆ ಲ್ಯಾಂಡ್, ನೀರು ಭಾಳ ಚೆನ್ನಾಗಿದೆ, 3 ಬೋರ್ವೆಲ್ ಇದೆ, ಫುಲ್ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ, 7 ಅಡಿ ಎತ್ತರಕ್ಕೆ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ನೀರು ಇದಕ್ಕೆ ಕಾವೇರಿ ನೀರು ಡಂಪ್ ಮಾಡೋದು, ಇದಕ್ಕೆ ಲಿಫ್ಟ್ ಇರಿಗೇಷನ್ ಮುಖಾಂತರ. ನೋಡಿ ಎದುರುಗಡೆ ಕಾಣ್ತಾ ಇದೆ ನೋಡಿ, ಇದೆಲ್ಲ ತೆಂಗಿನ ತೋಟ ಮಾಡ್ಕೊಂಡಿರೋದು. ಈ ಥರ ಇದಕ್ಕೂ ತೋಟ ಮಾಡಿಕೊಂಡು ಇರ್ಬೋದು. ನೋಡಿ ಎದುರುಗಡೆನೂ ಒಂದು ತೋಟ ಕಾಣ್ತಿದೆ, ಇದೂ ತೆಂಗಿನ ತೋಟ. ನಾನು ಹಿಂದ್ಗಡೆ ಇನ್ನೊಂದು ಬಾಳೆ, ಮಾವು ಈ ಥರದ್ದು ತೋಟ ಮಾಡಿದ್ದಾರೆ. ಇದರಲ್ಲಿ ಅಡಿಕೆನೂ ಹಾಕ್ಬೋದು. ಈ ಥರ ತೋಟ ಮಾಡ್ಕೊಂಡಿರ್ಬೋದು. ಬಡ್ಜೆಟು ಕಡಿಮೆ ಇದೆ, 30 ಲಕ್ಷ ರೂಪಾಯಿ ಪರ್ ಎಕರ್ ಹೇಳ್ತಾ ಇದ್ದಾರೆ. ಸ್ಲೈಡ್ಲಿ ನೆಗೋಷಿಯಬಲ್ ಆಗ್ಬೋದು. 700 ಎಕರ್ಸ್ ಲೇಕ್ ಇದು, 700 ಎಕರ್ಸ್. ನೀರಿಗಂತೂ ಏನೂ ತೊಂದರೆ ಇಲ್ಲ. ಮೈಸೂರಿಂದ 66 ಕಿಲೋಮೀಟ್ರ್, ಚಾಮರಾಜನಗರದಿಂದ ಸಿಟಿಯಿಂದ 6 ಕಿಲೋಮೀಟ್ರ್, ಬೆಂಗಳೂರಿಂದ 180 ಕಿಲೋಮೀಟ್ರ್. ಈ ಥರ ಇದೆ, ಡೆವಲಪ್ ಮಾಡ್ಕೋಬೇಕಿದು, ಆ ಥರ ಇದೆ. ಏನಾರ ರೆಡಿ ಇನ್ಕಮ್ ಬರ್ತಾ ಇರೋದು, ನಮಗೆ ಎಲ್ಲ ರೆಡಿ ಇರಬೇಕು, ಮನೆ, ಫಾರ್ಮ್ ಹೌಸ್, ಗಿಡ ಮರ ಫಲ ಬರ್ತಾ ಇರಬೇಕು, ಆ ಥರದ್ದು ಏನಾರ ಕೇಳಿದ್ರೆ ಮೈಸೂರಿಂದ 55ನೇ ಕಿಲೋಮೀಟ್ರಲ್ಲಿ ಒಂದು ಇದೆ, 3 ಎಕರೆ ಚಿಲ್ಲರೆ ಇದೆ, 3 ಎಕರೆ 5 ಗುಂಟೆ ಇದೆ. ಫಾರ್ಮ್ ಹೌಸ್ ಮತ್ತು ಡೈರಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪರ್ ಆನಮ್ 25 ಲಕ್ಷ ರೂಪಾಯಿ ಇನ್ಕಮ್ ಇದೆ, 3.25 ಕೋಟಿ ಹೇಳ್ತಾರೆ. ನೋಡಿ, ಅದು ಬೇಕಾದರೂ ಕಾಲ್ ಮಾಡಿ.